ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುನಿಲ್ KA09. ಬಾಳು ಅವರ ಮತ್ತೊಂದು ವಿಡಿಯೋ ನಿನ್ನೆ ರಿಲೀಸ್ ಆಗಿದೆ. ನೀವು ನೋಡಿರ್ಬೋದು. ಹಾಡು ಮಾವನ ಬುಲೆಟ್ ಅಂತ ಹೇಳಿ ಹಾಡು ತುಂಬ ಚೆನ್ನಾಗಿ ಬಂದಿದೆ. ಹಾಡು ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ನಾನು ನೋಡಿ ತುಂಬ ಖುಷಿ ಆಯ್ತು. ಹಾಡು ಮಾತ್ರ ಮತ್ತೊಂದೇನು ವಿಶೇಷ ಅಂದರೆ ಈ ಹಾಡು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದನ್ನು ಬಳಸಿರೋ ಕೋರಿಯೋಗ್ರಾಫಿಯಿಂದ ಹಿಡ್ದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬುಲೆಟಲ್ಲಿ ಬರೋ ಇವ್ರ ಸೀನ್ಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಡುಗಂತೂ ಅಷ್ಟು ಚೆನ್ನಾಗಿ ನೀಟಾಗಿ ಹಾಡಿದ್ದಾರೆ. ಡ್ಯಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವ್ರ ಹಾಡು ಕೂಡ ಅಷ್ಟೇ ವಿಶೇಷವಾಗಿ ಹಾಡು ಹೇಳಿದ್ದಾರೆ. ಇದು ಕೇಳಿದ್ರೆ ಯಾವುದೋ ಒಂದು ಹಳೆ ಹಾಡು ಕೇಳ್ದಂಗೆ ಆಗುತ್ತೆ. ಆದರೂ ಒಂಥರ ಹೇಳ್ಬೇಕಂದ್ರೆ ಹಾಡನ್ನ ಮತ್ತೆ ಕೇಳಬೇಕು ಅನ್ನಿಸ್ತಿದೆ. ಆ ರೇಂಜ್ಗೆ ಹಾಡು ಹೇಳಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದನ್ನು ನಿರ್ದೇಶನ ಮತ್ತು ಡ್ಯಾನ್ಸು ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇದ್ರ ವಿಶೇಷ ಏನಂದರೆ ಇದು ಹಾಡು ಹೇಳಿರೋದು ಯಾರಂದರೆ ಮಾಲಾಶ್ರೀಯವರು. ಹೌದು, ಇವರು ಬಾಳವರ ಧರ್ಮಪತ್ನಿಯಾಗಿದೆ. ಇವರು ಕೂಡ ಸಿಂಗರ್ ಆಗಿದ್ದಾರೆ. ಇವರು ಮತ್ತು ಬಾಳವರು ಸೇರಿ ಒಳ್ಳೆಯ ಒಂದು ಹಾಡನ್ನ ಇವರು ಇವತ್ತು ತಂದಿದ್ದಾರೆ. ಹಾಡು ಮಾತ್ರ ಸಖತ್ತಾಗಿದೆ. ನೀವು ಕೇಳಿ ಹೇಗಿದೆ ಅಂತ. ಇದಕ್ಕೋಸ್ಕರ ನಾನು ಕಾಮೆಂಟ್ ಮಾಡಲೇಬೇಕು, ನೀವು ಹಾಡು ಹೇಗಿದೆ ಅಂತ. ನಾನು ಹಾಡು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಸಾರಿಗಮಪದಿಂದ ಬಂದಾದ ಮೇಲೆ ಇವರು ಹಿಟ್ ಮೇಲೆ ಹಿಟ್ ಸಾಂಗ್ಗಳು ಕೊಡ್ತಿದ್ದಾರೆ. ಯೂಟ್ಯೂಬಲ್ಲಿ ಇದು ಟ್ರೆಂಡಿಂಗ್ ಆಗಿ ಸಾಂಗ್ಗಳು ಓಡ್ತಿದ್ದಾವೆ. ತುಂಬ ಚೆನ್ನಾಗಿ ಬರ್ತಿದ್ದಾವೆ ಹಾಡುಗಳು ಮಾತ್ರ. ಬಾಳು ಅವರು ಸಾರಿಗಮಪದಲ್ಲಿ ಸೋತಿದ್ದೇನು ಜೀವನದಲ್ಲಿ ಯೂಟ್ಯೂಬಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ಇವ್ರಿಗೆ ಆಗ ಸಬ್ಸ್ಕ್ರೈಬರ್ ಇದ್ದರು, ಆದರೆ ಈಗ ಸಾರಿಗಮಪ ಬಂದಾಗಲಿಂದ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಿ ಇವರು ತುಂಬ ಚೆನ್ನಾಗಿ ಹಾಡು ಹೇಳ್ಕೊಂಡು ಇಷ್ಟು ದಿನ ಇವರೊಬ್ಬರೇ ಹಾಡು ಹೇಳಿ ಸಾಂಗ್ ಮಾಡಿ ಎಲ್ಲ ಮಾಡಿ ಇದು ಮಾಡ್ತಿದ್ರು. ಆದರೆ ಈಗ ಇವ್ರ ಜೊತೆಗೆ ಇವರ ಮಿಸ್ಸಸ್ ಆದ ಮಾಲಾಶ್ರೀ ಕೂಡ ಕೈ ಜೋಡಿಸಿದ್ದಾರೆ. ಪ್ರತಿ ಗಂಡಿನ ಹಿಂದೆ ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾರೆ ಅಂತ ಹೇಳಿದರೆ, ಆದರೆ ಇವತ್ತು ಬಾಳವರ ಇದು ನೋಡ್ತಿದ್ರೆ ನಿಜ ಹಾಗೆ ಅನ್ನಿಸ್ತಿದೆ. ಮಾಲಾಶ್ರೀ ಅವರು ಅವ್ರಿಗೆ ಆದಷ್ಟು ಕೈ ಹಿಡಿತಿದ್ದಾರೆ. ಅವರು ಕೂಡ ಅವ್ರ ಸಾಂಗ್ಸ್ಗಳಿಗೆಲ್ಲ ಸಾಂಗ್ಗಳು ಹೇಳ್ತಿದ್ದಾರೆ. ಮಾಲಾಶ್ರೀ ಅವರು ಕೂಡ ಇವರ ಬ್ಯಾನರಲ್ಲಿ ಬರೋ ಸಾಂಗ್ಗಳಿಗೆಲ್ಲ ಅವರೇ ಖುದ್ದಾಗಿ ಹಾಡು ಹೇಳ್ತಿದ್ದಾರೆ, ಫೀಮೇಲ್ ವಾಯ್ಸ್ ಕೊಡ್ತಿದ್ದಾರೆ. ಆದ್ದರಿಂದ ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ಹಾಡು ಕೂಡ ಅಷ್ಟೇ ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ. ಬಾಳವ್ರು ನೋಡಿದ್ರೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಅವ್ರು ಏನು ಜೀವನದಲ್ಲಿ ಶಾಲೆ ಕಲ್ತಿದ್ದೆ, ಅವ್ರದ್ದು ಜೀವನ ನಡೆಸೋದು ಹೇಗೆ ಅಂತ ಕಲ್ತಿದ್ದಾರೆ. ಅದು ಕೂಡ ಅವರು ಹೀಗೆಲ್ಲ ಒಂದು ಜೀವನ ಕಟ್ಕೊಳ್ತೀನಿ ಅಂತ ಒಂದು ಕನಸಲ್ಲೂ ಅನಿಸಿರಲಿಲ್ಲ ಅನಿಸುತ್ತೆ. ಆ ಥರದ ಜೀವನ ಸಿಕ್ಕಿದೆ. ಅವ್ರ ಮಗ ಕೂಡ ಇದ್ದಾನೆ. ಮುಂದಕ್ಕೆ ಅವ್ರ ಮಗ ಕೂಡ ಹೀಗೆ ಅನಿಸುತ್ತೆ. ಚೈಲ್ಡ್ ಆರ್ಟಿಸ್ಟಾಗಿ ಬರ್ತಾರೆ ಅನಿಸುತ್ತೆ. ಹೇಳೋಕ್ಕಾಗಲ್ಲ. ಈಗಿನ ಸ್ಟಾರ್ಗಳೆಲ್ಲ ಆಗಲೇ ಅವ್ರ ಮಕ್ಕಳನ್ನೆಲ್ಲ ಚೈಲ್ಡ್ ಆರ್ಟಿಸ್ಟ್ ಅಂತ ಯೂಟ್ಯೂಬಲ್ಲೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಆಗಲೇ ಪರಿಚಯ ಮಾಡಿಕೊಡ್ತಿರ್ತಾರೆ. ಇವರು ಕೂಡ ಹಾಗೆ ಪರಿಚಯ ಮಾಡಿಕೊಡ್ತಾರೆ ಅನಿಸುತ್ತೆ. ಮತ್ತು ಅವ್ರಿಗೂ ಒಳ್ಳೆಯ ಗಾಯಕನಾಗಿ ಮಾಡ್ಬೋದು ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ಈ ವಿಡಿಯೋ ನನ್ನ ಸ್ವಂತ ಅಭಿಪ್ರಾಯದಿಂದ ಮಾಡ್ತಿರೋದು. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ? ಇದೇ ಥರ ಮಾಡೋದು ಇಲ್ಲ ಬೇರೆ ಥರ ಮಾಡೋಣ ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನೀವು ಹೇಗೆ ತಿಳಿಸ್ತೀರೋ ಹಾಗೆ ನಾನು ಕೂಡ ಟ್ರೈ ಮಾಡ್ತೀನಿ ಮಾಡೋಷ್ಟು. ಬುಲೆಟ್ಟು ಮಾವ ಹೇಗೆ ಅನ್ನಿಸ್ತು ಹಾಡು, ಇದು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನೋಡ್ತೀನಿ. ಬಾಳವರು ಆದಷ್ಟು ನೋಡ್ತಾರೆ ಅನಿಸುತ್ತೆ. ಅವರು ನೋಡೋದಾದ್ರೆ ನಾನು ಖುಷಿ ಪಡ್ತೀನಿ ನೋಡಿದ್ದಾರೆ ಅಂತ. ಮತ್ತು ಬಾಳವರ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಆದಷ್ಟು ಬೇಗ ಹೇಳ್ತೀನಿ. ಮತ್ತು ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ಮೇಯ್ನಾಗಿ ಕೇಳ್ಕೊಳ್ತೀನಿ. ಮತ್ತು ನೀವು ಹೇಳ್ಬೋದು ನಂಗೆ ಈ ಥರ ವಿಡಿಯೋ ಬೇಡ, ಈ ಥರ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮುಖಾಂತರ. ಅದೇ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ 3 ದಯವಿಟ್ಟು ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಪರವಾಗಿಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ. ಇದರಿಂದ ನನ್ನ ವಿಡಿಯೋಗಳು ಇನ್ನೂ ರೀಚ್ ಸಿಗುತ್ತೆ, ಮುಂದೆ ತುಂಬ ಜನ ನೋಡ್ತಾರೆ ಅಷ್ಟೆ. ಮತ್ತು ನಿಮಗೆ ಬಾಳು ಬೆಳಗುಂಡಿಯವರ ನೆಕ್ಸ್ಟ್ ಯಾವ ಸಾಂಗ್ ಇಷ್ಟ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆ ಸಾಂಗ್ ಮೇಲೇ ಒಂದು ವಿಡಿಯೋ ಮಾಡ್ತೀನಿ. ಆ ಸಾಂಗ್ ಯಾವುದು ಅಂತ ನೀವು ಯಾವ ಕಾಮೆಂಟ್ ಹಾಕಿರ್ತಾರೆ ಅದಕ್ಕೆ ಯಾವ್ದು ಜಾಸ್ತಿ ಲೈಕ್ ಬಂದಿರುತ್ತೆ ಆ ಕಾಮೆಂಟ್ನ ವಿಡಿಯೋ ಮಾಡ್ತೀನಿ. ಆದಷ್ಟು ಬೇಗ ಕಾಮೆಂಟ್ ಮಾಡಿ. ಹಾಡಿನ ಲೈನು ನಿಮಗಾಗಿ. ಮಾವ ಮಾವ ಬುಲೆಟ್ ಮಾವ, ಮಾವ ಮಾವ ಸೋದರ ಮಾವ, ನನ್ನ ನೋಡಿ ಹಲ್ಕಿಸು ಮಾವ. ಹೇಗೆ ಅನ್ನಿಸ್ತು ಹಾಡು? ಚೆನ್ನಾಗಷ್ಟು ಹಾಡಿಲ್ಲ. ಏನಾದ್ರು ಕೆಟ್ಟದಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಹಾಡು ಕೆಟ್ಟದಾಗ ಹಾಡೀನಿ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ದಯವಿಟ್ಟು ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತು ಲೇಟೆಸ್ಟ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ.
ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಒತ್ತಿ ಹೇಳ್ತಾಯಿದ್ದೀನಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು.